ಮೇ 17 ವಿಶ್ವ ದೂರ ಸಂಪರ್ಕದ ದಿನ. ಜಿಎಫ್ಎಕ್ಸ್ ಸ್ಕ್ರೀನ್ ಮೇಲೆ ಮಾತ್ರ 2.8 ಟ್ರಿಲಿಯನ್. ಇಂದು ಇನ್ಫ್ಲೂಯೆನ್ಸರ ಗಾತ್ರ ಸುಮಾರು $33 ಬಿಲಿಯನ್. ಬಿಫೋರ್ 2016 ನಾವು 1 GB ಡೇಟಾನ ಪಡಿಬೇಕು ಅಂತಿದ್ರೆ ₹234ಗೆ ನಾವು ರೀಚಾರ್ಜ್ ಮಾಡ್ತಿದ್ವಿ. ಅದು ತುಂಬಾನೇ ದುಬಾರಿ ಆಗಿತ್ತು. ಮತ್ತೆ ಯಂಗ್ ಇಂಡಿಯನ್ಸ್ಗೆ ಇನ್ಫ್ಲೂಯೆನ್ಸರ್ ಮತ್ತೆ ಡಿಜಿಟಲ್ ಯುಗ ಕನಸಾಗಿತ್ತು. ಅವಾಗ ಯಾವುದು ಅಸಾಧ್ಯವಲ್ಲ ಅಂತ ಬಂದಿದ್ದೆ ಜಿಯೋ. ಹೌದು, ಜಿಯೋ 2016ನಲ್ಲಿ 1 GB ಡೇಟಾನ ಪ್ರತಿದಿನ ಉಚಿತವಾಗಿ ಕೊಡ್ತಿತ್ತು ಮತ್ತು ಜನರು ಜಿಯೋ ಸಿಮ್ಮಿಗೋಸ್ಕರ ಸಾಲಿನಲ್ಲಿ ನಿಲ್ತಿದ್ರು. ಡೇಟಾ ಮಾತ್ರವಲ್ಲದೆ ಜಿಯೋ 4G ಟಚ್ ಸ್ಕ್ರೀನ್ ಸ್ಮಾರ್ಟ್ ಮೊಬೈಲ್ನ ಕೂಡ ಪರಿಚಯ ಮಾಡಿತು. ಇದರಿಂದ ಹಳ್ಳಿ ಜನರಿಗೆ ತುಂಬಾನೇ ಉಪಯೋಗವಾಯಿತು. ಇದಾದ ಬಳಿಕ ಹಲವಾರು ಜನರು ಅಂದರೆ 90% ಜನರು 3G ಮತ್ತು 4G ವೇಗದ ಡೇಟಾವನ್ನು ದುಬಾರಿ ಬೆಲೆಯಲ್ಲಿ ಬಳಸುತ್ತಿದ್ದರು. 2022ರಲ್ಲಿ ಜಿಯೋ 5G ಡೇಟಾವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿತು ಮತ್ತು ಇಯರ್ಲಿ ₹3,999 ಪ್ಲಾನ್ ಕೊಟ್ಟು ಅದರ ಜೊತೆ ಉಚಿತವಾಗಿ ಡೇಟಾವನ್ನು ಕೂಡ ಕೊಟ್ಟಿತ್ತು. ಇವಾಗ ಅತಿ ಹೆಚ್ಚು ಕಡಿಮೆ ದರದಲ್ಲಿ ಮತ್ತು ಅತಿ ವೇಗದ 5G ನೆಟ್ವರ್ಕ್ನಿಂದ ಇನ್ಫ್ಲೂಯೆನ್ಸರ್ ರೀಲ್ಸ್ ಮಾಡುವ ಮುಖಾಂತರ ಲೈವ್ ಹೋಗುವ ಮುಖಾಂತರ ಡೇಟಾವನ್ನು ಬಳಕೆ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಿಯೋ.